ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಕೂಡ ಗುರು ಪೌರ್ಣಿಮೆಯ ಶುಭಾಶಯಗಳು. ಸೊ ಈಗ ಇವತ್ತಿನ ದಿವಸ ಏನ್ ಮಾಡ್ಕೊಂಡ್ರೆ ವಿಶೇಷವಾಗಿ ನಮ್ಗೊಂದು ಪೂರ್ತಿ ಅನುಗ್ರಹ ಸಿಗ್ತದೆ ನೋಡಿ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕೂಡ ನಮ್ಗೊಂದು ಗುರಿ ಇರ್ಬೇಕು, ನಮ್ ಬೆನ್ನಿಂದೆ ಒಬ್ಬ ಗುರು ಇರ್ಬೇಕು. ಸೊ ಆ ಗುರುವಿನ ದಾಸನಾಗ್ಬೇಕು ನಾವು. ಸೊ ಯಾವುದೇ ಒಂದು ಸ್ಕಿಲ್ ಆಗ್ಲಿ, ಯಾವುದೇ ಒಂದು ವಿಷಯನಾಗ್ಲಿ ನಾವು ಅರ್ದು ಕೊಡಬೇಕಾದ್ರೆ ನಮ್ಮ ಗುರುಗಳನ್ನ ನಾವು ಬ್ಲೈಂಡ್ ಆಗಿ ನಂಬೇಕಂತೆ. ಅಂದ್ರೆ ಅವ್ರಿಗೆ ಯಾವುದೇ ರೀತಿ ನಾವು ಎರಡು ಪ್ರಶ್ನೆ ಮಾಡ್ಬಾರ್ದು. ಅವ್ರಿಗೆ ಏನೇ ಹೇಳಿದ್ರು ಅದನ್ನ ನಾವು ಮಾಡ್ತಾ ಬರ್ಬೇಕು. ಸೊ ಗುರುವಿನ ಗುಲಾಮನಾಗೋ ತನಕ ಮುಕ್ತಿ ಸಿಗದಯ್ಯ ಅಂತಾರೆ. ಸೊ ಆ ಮಟ್ಟಿಗೆ ಗುರುಗಳಿಗೆ ನಾವು ಸೇವಕರಾಗಿ, ಅಥವಾ ಅವ್ರಿಗೆ ಏನೇ ಹೇಳಿ ಅದು ಏನ್ ಕಲಿಯೋವರೆಗೂ ಕೂಡ ಆ ಮಟ್ಟಿಗೆ ನೀವು ಅವ್ರಿಗೆ ಧನ್ಯತಾ ಭಾವದಲ್ಲಿ ಇರ್ಬೇಕು. ಸೊ ಈ ರೀತಿ ಮಾಡ್ಕೊಂಡಾಗ ಅದ್ಭುತವಾದಂತ ಪ್ರತಿಫಲಗಳು ಸಿಗ್ತದೆ. ಅವ್ರು ಏನೇ ಹೇಳಿದ್ರು ಕೂಡ ಎರಡು ಮನ್ಸಿಲ್ದೆ ಒಂದು ಪ್ರಶ್ನೆ ಮಾಡ್ದಿರಾ ಅದನ್ನ ಮಾಡ್ತಾ ಬನ್ನಿ. ಯಾಕಂದ್ರೆ ಗುರುಗಳು ಯಾವತ್ತೂ ಅಷ್ಟೇ ನಿಮ್ಗೆ ಯಾವತ್ತು ಕೆಡಕಾಗದ ರೀತಿ ಹೇಳೋಲ್ಲ. ಒಂದು ಸಣ್ಣ ಕತೆ ಹೇಳ್ತೀನಿ. ಒಬ್ಬ ಒಳ್ಳೆ ಚಂದ ಇರುವಂತ ಒಂದು ಬಾಡಿ ಬಿಲ್ಡರ್ ಇರ್ತಾರೆ, ಕಬಡ್ಡಿ ಕುಸ್ತಿ ಮಾಡುವಂತ ಒಂದು ವ್ಯಕ್ತಿ. ಸೊ ಆ ವ್ಯಕ್ತಿ ಸಡನ್ ಆಗಿ ಏನಾಗ್ತದೆ, ಆಕ್ಸಿಡೆಂಟ್ ಆಗೋಗುತ್ತೆ. ಆಕ್ಸಿಡೆಂಟ್ ಆದಾಗ ಏನಾಗುತ್ತೆ, ಎಡಗಾಲ್ ಅವ್ರಿಗೆ ಕಟ್ ಆಗ್ಬಿಡುತ್ತೆ. ಸೊ ಎಡಗಾಲ್ ಕಟ್ ಆದಾಗ ಈ ವ್ಯಕ್ತಿ ತುಂಬಾ ದಿವಸ ಆದ್ರೂ ಕೂಡ ಗರಡಿ ಮನೆಗೆ ಬರೋದೇ ಇಲ್ಲ. ಗುರುಗಳು ಯೋಚನೆ ಮಾಡ್ತಿರ್ತಾರೆ, ಇಂಥ ಒಳ್ಳೆ ಹುಡುಗ, ಇಂಥ ಒಳ್ಳೆ ನನ್ನ ವಿದ್ಯಾರ್ಥಿ ಬರ್ತಾ ಇಲ್ವಲ್ಲ, ಏನಾಗಿರ್ಬೋದು ಅಂತ ಹೇಳಿ ಹೋದಾಗ ಒಂದ್ ಕಾಲ್ ಕಟ್ಟಾಗಿರುತ್ತೆ. ಬಹಳ ಬೇಸರದಿಂದ ಇರ್ತಾರೆ ಅವರು. ಆ ಗರಡಿ ಪಟ್ಟು ಅವ್ರ ಹತ್ರ ಮಾತಾಡ್ತಾರೆ, ಯಾಕಪ್ಪ ಹಿಂಗೇನಾಯ್ತು ಅಂದಾಗ, ಈ ತರ ಆಕ್ಸಿಡೆಂಟ್ ಆಯ್ತು ಗುರುಗಳೇ, ಈ ತರ ಕಾಲು ಇದಾಗೋಯ್ತು, ನನ್ನ ಜೀವನನೇ ಹೊಟ್ಟೋಯ್ತು ಅಂತೆಲ್ಲ ಅಂತಾರೆ. ಆಗ ಗುರುಗಳು ಅವ್ನಿಗೆ ಹೇಳ್ತಾರೆ, ನಾನ್ ನಿನ್ನ 100% ನಿನ್ನೊಬ್ಬ ಒಂದೊಳ್ಳೆ ಆಟಗಾರನ್ ಮಾಡ್ತೀನಿ, ನಿನ್ನ ಮುಂಚಿನ ತರಾನೇ ನಿನ್ನ ಒಂದು ಗೆಲ್ಲಿಸ್ತೀನಿ, ನನ್ನ ಕೈಯಲ್ಲಿ ಇದೆ ಆ ಶಕ್ತಿ, ಬಾ ಅಂತಾರೆ. ಅವ್ರು ಏನ್ ತಮಾಷೆ ಮಾಡ್ತೀರಾ ಗುರುಗಳೇ, ನನ್ನೊಂದು ಕಾಲೇ ಇಲ್ಲ, ನೀವ್ ನೋಡಿದ್ರೆ ಈ ತರ ಕರೀತಾ ಇದ್ದೀರಲ್ಲ ಅಂತ ಅಂತಾರೆ. ಸೊ ಆ ನಂತರ ಏನಾಗ್ತದೆ, ಅವನ್ಗೆ ಟ್ರೈನ್ ಮಾಡಕ್ ಶುರು ಮಾಡ್ತಾರೆ. ಟ್ರೈನ್ ಮಾಡಕ್ ಶುರು ಮಾಡಿ 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 ಅವನ್ನ ಈಗ ಟ್ರಯಲ್ ನೋಡ್ಬೇಕಲ್ವಾ, ಒಂದು ಚಿಕ್ಕ ಕಾಂಟೆಸ್ಟ್ ಇರುತ್ತೆ, ಒಂದು ಚಿಕ್ಕ ಟೂರ್ನಮೆಂಟ್ ನಡೀತಾ ಇರುತ್ತೆ, ಅಲ್ಲಿ ಆಡಿಸ್ತಾರೆ. ಅವ್ರನ್ನ ಆಡಿಸ್ತಾರೆ, ಒಂದೇ ಪಟ್ಟ ಹಾಕ್ತಾರೆ. ಆ ಪಟ್ಟ ಹಾಕದ್ಮೇಲೆ ಯಾರು ಗೆಲ್ತಾ ಇಲ್ಲ, ಅದನ್ನು ಗೆದ್ಬಿಡ್ತಾರೆ. ಆಮೇಲೆ ಇನ್ನೊಂದ್ಸಲ ಅದೇ ಪಟ್ಟ ಹಾಕ್ತಾರೆ, ಅದನ್ನು ಗೆದ್ಬಿಡ್ತಾರೆ. ಅವನ್ಗೆ ಆಶ್ಚರ್ಯ ಆಗುತ್ತೆ, ಇದೇನು ಅವ್ರಿಗೆಲ್ಲ ಕಾಲು ಎಲ್ಲ ಕೈ ಎಲ್ಲ ಚೆನ್ನಾಗಿದೆ, ಆದ್ರೂ ನಾನು ಹಿಂಗ್ ಗೆಲ್ತಾ ಇದ್ದೀನಿ ಅಂತೇಳಿ ಅವನ್ಗೆ ಆಶ್ಚರ್ಯ ಆಗಿ, ಅವನೇನು ಗುರುಗಳು ಏನ್ ಹೇಳಿದ್ರು ಅದನ್ನ ಮಾತ್ರ ಮಾಡ್ತಾ ಇರ್ತಾನೆ, ಬೇರೆ ಏನು ಮಾಡ್ತಾ ಇರಲ್ಲ. ಆಮೇಲೆ ಅದೇ ರೀತಿ ಹೋಗ್ತಾನಂತೆ, ಇನ್ನೊಂದು ಸಲ ಪಟ್ಟ ಹಾಕ್ತಾನೆ, ಇನ್ನೊಂದು ಗೆಲ್ತಾನೆ. ಹಂಗೆ ಗೆಲ್ತಾ 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 ಆ ಟೂರ್ನಮೆಂಟ್ ನ ಫೈನಲ್ಸ್ ತಲುಪಿಡ್ತಾನಂತೆ. ಗುರುಗಳೇ, ಏನಿದು, ನಂಗೆ ಏನ್ ಆಗ್ತಿದೆ ಗೊತ್ತಾಗ್ತಿಲ್ಲ, ನೀವೊಂದು ಪಟ್ಟ ಹಾಕಕ್ ಹೇಳಿದಿರಾ, ಅದ್ ಹಾಕಿದ ತಕ್ಷಣ ಯಾರು ಅದನ್ನ ಇದ್ ಮಾಡಕ್ಕೆ ಆಗ್ತಿಲ್ವಲ್ಲ ಅಂತ ಅಂತಾರಂತೆ. ಸೊ ಆಗ ಇನ್ನೇನ್ ನೀನು ಇದೊಂದು ಗೇಮ್ ಇದೆ, ಇದನ್ನು ಮುಗಿಸ್ಬಿಡು, ಆ ನಂತರ ನಾನು ನಿಂಗೆ ತಿಳಿಸ್ತೀನಿ ಅಂತ ಹೇಳ್ತಾರಂತೆ ಗುರುಗಳು. ಸೊ ನೀವು ಆಶ್ಚರ್ಯ ಆಗ್ಬೋದು, ಬಹಳ ದೊಡ್ಡ ಅವ್ರ ಆಪೋಸಿಷನ್ ಕೂಡ ಏನ್ ಎದುರಾಳಿ ಯಾರಿರ್ತಾರೆ ಅವರು ಕೂಡ ಅದು ಒಳ್ಳೆ ದೊಡ್ಡ ಪಟ್ಟು ಅದನ್ನು ಕೂಡ ಗೆದ್ಬಿಡ್ತಾರೆ ಈ ಮನುಷ್ಯ. ಗೆದ್ದ ನಂತರ ಗುರುಗಳೇ, ಈಗ್ಲಾದ್ರೂ ಹೇಳಿ, ನಾನು ಗೆದ್ಬಿಟ್ಟಿದ್ದೀನಿ, ನೀವು ಅನ್ಕೊಂಡಾಗೆ ಸಾಧಿಸ್ಬಿಟ್ಟಿದ್ದೀರಾ, ಗೆದ್ದು ತೋರ್ಸಿದ್ದೀರಾ ಅಂತ ಹೇಳ್ತಾರಂತೆ. ಸೊ ಆಗ ಗುರುಗಳು ಹೇಳ್ತಾರಂತೆ, ನಾನು ನಿಂಗೆ ಏನ್ ಪಟ್ಟು ಹೇಳ್ಕೊಟ್ಟಿದ್ದೀನಲ್ವಾ, ಅದನ್ನ ಬಿಡಿಸ್ಕೊಬೇಕಾರೆ ನಿನ್ನ ಎಡಗಾಲ್ ಇರ್ಬೇಕು ಅಂತ. ನಿನ್ನ ಎಡಗಾಲ್ ಇದ್ರೆ ಮಾತ್ರನೇ ಆ ಪಟ್ಟನ್ನ ಅವ್ರ ಕೈಲಿ ಬಿಡಿಸ್ಕೊಳಕ್ ಆಗತ್ತೆ. ಅಂದ್ರೆ ನಿನ್ನ ಎಡಗಾಲ್ ಇಲ್ದಿರೋ ಕಾರಣ ಆ ಪಟ್ಟು ಯಾರು ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. ನೋಡಿ, ಆ ಪಟ್ಟು ಯಾವ ರೀತಿ ಆ ಗುರುಗಳು ಡಿಸೈನ್ ಮಾಡಿರ್ತಾರೆ, ಇವನ ಏನ್ ವೀಕ್ನೆಸ್ ಇದೆ ಅದನ್ನೇ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಿ, ಅದೇ ಪಟ್ಟನ್ನ ಒಂದೇ ಪಟ್ಟು ಹೇಳ್ಕೊಟ್ಟಿರ್ತಾರೆ, ಅದನ್ನೇ ಮಾಡಿ 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 ಅದನ್ನ ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತಾರೆ. ಆ ಪಟ್ಟು ಹಾಕಿ 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 ಆ ಪಟ್ಟು ಹಾಕಿದ ತಕ್ಷಣ ಯಾರು ಬಿಡಿಸ್ಕೊಳಕ್ ಆಗ್ತಿರಲ್ಲ. ಅಂದ್ರೆ ಗುರುಗಳಿಗೆ ನೀವು ಆ ಪಟ್ಟಿಗೆ ನೀವು ನಂಬೇಕಾಗ್ತದೆ. ಸೊ ಗುರುಗಳಿಗೆ ಗೊತ್ತಿರುತ್ತೆ ನನ್ನ ಶಿಷ್ಯನ ತಾಕತ್ತೇನೋ, ಅವ್ನು ಏನೆಲ್ಲ ಮಾಡಕ್ ಸಾಧ್ಯ ಅಂತ. ಸೊ ಇವತ್ತಿನ ಸಂಚಿಕೆಯಲ್ಲಿ ಇದೊಂದು ವಿಷಯನ ತಿಳಿಸಿದೀನಿ. ನೀವು ಏನ್ ಮಾಡಿದ್ರೆ ತುಂಬಾ ಉತ್ತಮ ಆಗುತ್ತೆ ಅಂತಂದ್ರೆ, ಹಯಗ್ರೀವ ದೇವಸ್ಥಾನಕ್ಕೆ ಇವತ್ತಿನ ದಿವಸ ಒಂದು ಜೇನುತುಪ್ಪನ ದಾನ ಮಾಡುವಂಥದ್ದು ಮಾಡಿ, ಅರ್ಚನೆ ಮಾಡಿಸ್ಕೊಂಡ್ ಸ್ವಲ್ಪನೇ ಅದನ್ನ ಸೇವನೆ ಮಾಡುವಂಥದ್ದು ಮಾಡ್ಬೋದು. ಅಥವಾ ಯಾವ್ದಾದ್ರು ಹಳದಿ ಬಣ್ಣದ ಸ್ವೀಟ್ನ ನಿಮ್ಮ ಪ್ರೀತಿಯ ಗುರುಗಳಿಗೆ ನೀವು ಹೋಗಿ ಕೊಡ್ಬೋದು, ಅಥವಾ ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ಪಡ್ಕೊಬೋದು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾಗಿ ನಿಮ್ಮ ಗುರು ಪೌರ್ಣಮಿನ ಸಾರ್ಥಕತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.